ಓಕೆ, ಗುಡ್ ಮಾರ್ನಿಂಗ್ ಆಲ್ ಆಫ್ ಯು. ಇಂದು ನಾವು 10ನೇ ತರಗತಿಯ ವಿಜ್ಞಾನ ವಿಭಾಗದ ಹೆರಿಡಿಟಿ ಅಂತಕ್ಕಂಥ ಚಾಪ್ಟರ್ನ ಸ್ಟಾರ್ಟ್ ಮಾಡೋಣ. ಅದರಲ್ಲಿ ಇಟ್ ಇನ್ಕ್ಲೂಡ್ಸ್ NCERT ಅಂಡ್ ದೆನ್ CBSE. ದ ಸಿಲೆಬಸ್ ಇನ್ಕ್ಲೂಡ್ಸ್ NCERT ಅಂಡ್ ದೆನ್ CBSE. ದ ಫಸ್ಟ್ ಹೆರಿಡಿಟಿ ಇಂಟ್ರೊಡಕ್ಷನ್ ನೋಡೋದಾದ್ರೆ ನಾವು ಹೆರಿಡಿಟಿ ಮೀನಿಂಗ್ ಏನಪ್ಪಾ, ಹೆರಿಡಿಟಿ ಮೀನಿಂಗ್ ಏನು? ದ ಪ್ರೊಸೆಸ್ ಆಫ್ ಪಾಸಿಂಗ್ ಟ್ರೈಟ್ಸ್ ನಥಿಂಗ್ ಬಟ್ ಕ್ಯಾರೆಕ್ಟರ್ಸ್ ಅಂದ್ರೆ ಗುಣಲಕ್ಷಣಗಳು. ಫಸ್ಟ್ ದ ಪ್ರೊಸೆಸ್ ಆಫ್ ಪಾಸಿಂಗ್ ಟ್ರೈಟ್ಸ್ ಅಂದ್ರೆ ಗುಣಲಕ್ಷಣಗಳು ಫ್ರಮ್ ಪೇರೆಂಟ್ಸ್ ಟು ಆಫ್ಸ್ಪ್ರಿಂಗ್ಸ್. ಕ್ಯಾರೆಕ್ಟರ್ಸ್ ಪಾಸಿಂಗ್ ಫ್ರಮ್ ಪೇರೆಂಟ್ಸ್ ಟು ಆಫ್ಸ್ಪ್ರಿಂಗ್, ಇದಕ್ಕೆ ಏನಂತ ಕರಿತೀವಿ ನಾವು? ಹೆರಿಡಿಟಿ ಅಂತ ಕರಿತೀವಿ. ಹೆರಿಡಿಟಿ ಅಂತ ಕರಿತಾ ಹೋಗ್ತೀವಿ. ಆದ್ರೆ ಟ್ರೈಟ್ಸ್ ಅಂದ್ರೆ ಏನು? ಟ್ರೈಟ್ಸ್ ಅಲ್ಲಿ ಎಷ್ಟು ಟೈಪ್ಸ್ ಇದಾವೆ? There are two types of traits. First one is inherited traits. And then second one is acquired traits. ಹಾಗಾದ್ರೆ ಫಸ್ಟ್ ಒನ್ ಇನ್ಹೆರಿಟೆಡ್ ಟ್ರೈಟ್ಸ್ ಅಂದ್ರೆ ಏನು? ಇನ್ಹೆರಿಟೆಡ್ ಟ್ರೈಟ್ಸ್ ಈಸ್ ನಥಿಂಗ್ ಬಟ್ ತನ್ನ ಪೇರೆಂಟ್ಸ್ ಇಂದ ಬಂದಿರತಕ್ಕಂತ ಗುಣಲಕ್ಷಣಗಳಿಗೆ ನಾನು ಏನಂತ ಕರಿತೀವಿ? ಇನ್ಹೆರಿಟೆಡ್ ಟ್ರೈಟ್ಸ್ ಅಂತ ಕರಿತೀವಿ. ನೋಡಬಹುದು ಇಲ್ಲಿ ಕ್ಯಾರೆಕ್ಟರ್ಸ್ ದಟ್ ಪಾಸ್ಡ್ ಫ್ರಮ್ ಪೇರೆಂಟ್ಸ್ ಟು ಚಿಲ್ಡ್ರನ್ಸ್ ಬಂದಿರತಕ್ಕಂತ ಕ್ಯಾರೆಕ್ಟರ್ಸ್ ಗೆ ನಾವು ಏನಂತ ಕರಿತೀವಿ? ಇನ್ಹೆರಿಟೆಡ್ ಟ್ರೈಟ್ಸ್ ಅಂತ ಕರಿತೀವಿ. ಕ್ಯಾರೆಕ್ಟರ್ಸ್ ದಟ್ ಪಾಸ್ಡ್ ಫ್ರಮ್ ಪೇರೆಂಟ್ಸ್ ಟು ಚಿಲ್ಡ್ರನ್ಸ್ ಈಸ್ ಕಾಲ್ಡ್ ಆಸ್ ನಾವು ಇನ್ಹೆರಿಟೆಡ್ ಟ್ರೈಟ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ನೋಡಬಹುದು, ಹೇರ್ ಕಲರ್ಸ್ ಇನ್ ಹ್ಯೂಮನ್ಸ್ and then eye colors. For example, second one is eye color, and then third one is shape of earlobe. ಹಾಗಾದ್ರೆ ಸೆಕೆಂಡ್ ಒನ್ ಯಾವುದು? ಅಕ್ವೈರ್ಡ್ ಟ್ರೈಟ್ಸ್. ದ ವರ್ಡ್ ಇಂಡಿಕೇಟ್ಸ್ ಅಕ್ವೈರ್ಡ್. ಇಟ್ ಸೆಲ್ಫ್ ಕ್ಯಾರೆಕ್ಟರ್ಸ್ ಬಂದಿರ್ತದೆ. ಏನಾಗ್ತದೆ? ಇಟ್ ಸೆಲ್ಫ್ ಕ್ಯಾರೆಕ್ಟರ್ಸ್ ಬಂದಿರ್ತದೆ. ಕ್ಯಾರೆಕ್ಟರ್ಸ್ ಈಸ್ ಅಕ್ವೈರ್ಡ್ in a lifetime by an individual. ಇಟ್ ಸೆಲ್ಫ್ ಕ್ಯಾರೆಕ್ಟರ್ಸ್ ಅಂದ್ರೆ ತನ್ನನ್ನ ತಾನು ಕಲ್ತಿರ್ತಕ್ಕಂಥ ಕ್ಯಾರೆಕ್ಟರ್ಸ್ ಏನಂತ ಕರಿತೇವೆ? ಅಕ್ವೈರ್ಡ್ ಕ್ಯಾರೆಕ್ಟರ್ಸ್ ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್ ನೋಡಬಹುದು ನಾವು ಇದರಲ್ಲಿ ಲರ್ನಿಂಗ್ ಮ್ಯೂಸಿಕ್, ಅದಾದ್ಮೇಲೆ ಗೇನಿಂಗ್ ಆಫ್ ನಾಲೆಡ್ಜ್. These are all the example for the acquired traits. ಈಗ ಇಲ್ಲಿಂದ ನಾವು ಏನೇನು ನೋಡಿದ್ವಿ? ಹಾಗಾದ್ರೆ ಫಸ್ಟ್ ಒನ್ ಈಸ್ ಹೆರಿಡಿಟಿ ಮೀನಿಂಗ್, ಅಂಡ್ ದೆನ್ ಟ್ರೈಟ್ಸ್ ಅಂದ್ರೆ ಏನು? ಟ್ರೈಟ್ಸ್ ಅಲ್ಲಿ ಎಷ್ಟು ಟೈಪ್ಸ್ ಆಫ್ ಟ್ರೈಟ್ಸ್ ಇದಾವೆ? ದೇರ್ ಆರ್ 2 types of traits, inherited traits and then acquired traits. Acquired traits ಅಂದ್ರೆ ಏನು? inherited traits ಅಂದ್ರೆ ಏನು? ನಾವು ನೋಡ್ತಾ ಹೋಗಿದ್ದೀವಿ. ಓಕೆ, ಲಾಸ್ಟ್ ಕ್ಲಾಸ್ ಅಲ್ಲಿ ನಾವೇನ್ ನೋಡ್ತಾ ಹೋಗಿದ್ವಿ? ಹೆರಿಡಿಟಿ ಚಾಪ್ಟರ್ ಅಲ್ಲಿ ಹೆರಿಡಿಟಿ ಅಂದ್ರೆ ಏನು ಅಂತ ನೋಡ್ತಾ ಹೋಗಿದ್ವಿ. ತದನಂತರ ಹೆರಿಡಿಟಿ ಆದ್ಮೇಲೆ ಅದರಲ್ಲಿ ಕ್ಯಾರೆಕ್ಟರ್ಸ್ ಅಂತ ಬರ್ತದೆ. ಟ್ರೈಟ್ಸ್, ಕ್ಯಾರೆಕ್ಟರ್ಸ್ ಈಸ್ ನಥಿಂಗ್ ಬಟ್ ಟ್ರೈಟ್ಸ್. ಹಾಗೆ ಯಾವ್ಯಾವ ಟೈಪ್ಸ್ ಇದಾವೆ ಅಂತ ನೋಡ್ತಾ ಹೋಗಿದ್ವಿ. ಅದರಲ್ಲಿ ನಾವು ಫಸ್ಟ್ ಒನ್ ಈಸ್ ಇನ್ಹೆರಿಟೆಡ್ ಟ್ರೈಟ್, ಸೆಕೆಂಡ್ ಒನ್ ಈಸ್ ಅಕ್ವೈರ್ಡ್ ಟ್ರೈಟ್ಸ್ ಅಂತ ನೋಡ್ತಾ ಹೋಗಿದ್ವಿ. ಹಾಗಾದ್ರೆ ಈಗ ಏನ್ ನೋಡ್ತಾ ಹೋಗೋಣ? ಗ್ರೇಗರ್ ಜಾನ್ ಮೆಂಡಲ್ ಅಂತಕ್ಕಂಥವ್ರು ಬರ್ತಾ ಹೋಗ್ತಾರೆ. ಯಾರು ಬರ್ತಾ ಹೋಗ್ತಾರೆ? ನೆಕ್ಸ್ಟ್ ಸೈಂಟಿಸ್ಟ್ ಗ್ರೇಗರ್ ಜಾನ್ ಮೆಂಡಲ್ ಅಂತಕ್ಕಂಥ ಬರ್ತಾ ಹೋಗ್ತಾರೆ. ಹಾಗಾದ್ರೆ ಯಾರು ಗ್ರೇಗರ್ ಜಾನ್ ಮೆಂಡಲ್? ಯಾರು? He is the father of genetics. ಅಂತ ಕರಿತೀವಿ ನಾವು. ಫಾದರ್ ಆಫ್ ಜೆನೆಟಿಕ್ಸ್ ಅಂತ ಕರಿತಾ ಹೋಗ್ತೀವಿ. ನೆಕ್ಸ್ಟ್, ಹಾಗಾದ್ರೆ ಜೆನೆಟಿಕ್ಸ್ ಅಂದ್ರೆ ಏನು? ದ ಸ್ಟಡಿ ಆಫ್ ಹೆರಿಡಿಟಿ. ಇದನ್ನ ಏನಂತ ಕರಿತೀವಿ ನಾವು? ಜೆನೆಟಿಕ್ಸ್ ಅಂತ ಕರಿತಾ ಹೋಗ್ತೀವಿ. ದ ಸ್ಟಡಿ ಆಫ್ ಹೆರಿಡಿಟಿ ಬಗ್ಗೆ ಸ್ಟಡಿ ಮಾಡೋದಕ್ಕೆ ನಾವೇನಂತ ಕರಿತೀವಿ? ಜೆನೆಟಿಕ್ಸ್ ಅಂತ ಕರಿತೀವಿ. ಹಾಗಾದ್ರೆ ಮೆಂಡಲ್ ಡಿಸ್ಕವರ್ ಲಾ ಆಫ್ ಇನ್ಹೆರಿಟೆನ್ಸ್. ಮೆಂಡಲ್ ನ ಏನ್ ಡಿಸ್ಕವರ್ ಮಾಡ್ತಾ ಹೋಗ್ತಾರೆ? ಲಾ ಆಫ್ ಇನ್ಹೆರಿಟೆನ್ಸ್ ನ ಡಿಸ್ಕಸ್ ಮಾಡ್ತಾ ಹೋಗ್ತಾರೆ. ನೆಕ್ಸ್ಟ್, he doing lots of experiments on garden pea plants. ಇವರು ಏನ್ ಮಾಡ್ತಾ ಹೋಗ್ತಾರೆ? ಸಾಕಷ್ಟು ಎಕ್ಸ್ಪೆರಿಮೆಂಟ್ಸ್ ನ ಮಾಡ್ತಾ ಹೋಗ್ತಾರೆ. ಹೌದ್ರ ಮೇಲೆ ಅಂದ್ರೆ ಗಾರ್ಡನ್ ಪೀ ಪ್ಲಾಂಟ್ ಮೇಲೆ ಇವರು ಲಾಟ್ಸ್ ಆಫ್ ಎಕ್ಸ್ಪೆರಿಮೆಂಟ್ ನ ಮಾಡ್ತಾ ಹೋಗ್ತಾರೆ. ಯಾಕೆ? ವೈ ಮೆಂಡಲ್ ಸೆಲೆಕ್ಟೆಡ್ ದ ಗಾರ್ಡನ್ ಪೀ ಪ್ಲಾಂಟ್. ಯಾಕೆ ಅವರು ಹಾಗಾದ್ರೆ ಗಾರ್ಡನ್ ಪೀ ಪ್ಲಾಂಟ್ ನ ಸೆಲೆಕ್ಟ್ ಮಾಡ್ತಾರೆ ಅಂತಂದ್ರೆ ಲೈಫ್ ಸ್ಪ್ಯಾನ್ ಈಸ್ ವೆರಿ ಶಾರ್ಟ್ ಅಂಡ್ ದೆನ್ ಈಸಿ ಟು ಗ್ರೋ. ನಾವು ಇದನ್ನ ಆರಾಮಾಗಿ ನಾವು ಬೆಳೆಸ್ತಾ ಹೋಗ್ಬೋದು. ಮೋಸ್ಟ್ ಇಂಪಾರ್ಟೆಂಟ್, ವೈ ಹಿ ಸೆಲೆಕ್ಟೆಡ್ ದ ಗಾರ್ಡನ್ ಪೀ ಪ್ಲಾಂಟ್? ಗಾರ್ಡನ್ ಪೀ ಪ್ಲಾಂಟ್ shows 7 pair of contrasting characters. Garden pea plants shows 7 pair of contrasting characters. ಹಾಗಾದ್ರೆ ಯಾವ್ಯಾವು
7 ಪೇರ್ ಆಫ್ ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ಸ್ ಯಾವ್ಯಾವುದು? ಫಸ್ಟ್ ಒನ್ ನೋಡ್ತಾ ಹೋಗ್ಬೋದು ನಾವು, ಫ್ಲವರ್ ಕಲರ್. ಫಸ್ಟ್ ಒನ್ ಈಸ್ ಫ್ಲವರ್ ಕಲರ್. ಹಾಗಾದ್ರೆ ಫಸ್ಟ್ ಡಾಮಿನೆಂಟ್ ಈಸ್ ಪರ್ಪಲ್. ಫ್ಲವರ್ ಕಲರ್ ಅಲ್ಲಿ ಡಾಮಿನೆಂಟ್ ಈಸ್ ಪರ್ಪಲ್. ಹಾಗಾದ್ರೆ ರಿಸೆಸಿವ್ ಈಸ್ ವೈಟ್. ರಿಸೆಸಿವ್ ಈಸ್ ವೈಟ್. ಫಸ್ಟ್ ಕ್ಯಾರೆಕ್ಟರ್ ಆಫ್ ಓವರ್. ನೆಕ್ಸ್ಟ್ ಫ್ಲವರ್ ಪೊಸಿಷನ್. ಫ್ಲವರ್ ಪೊಸಿಷನ್ ಅದರಲ್ಲಿ ಡಾಮಿನೆಂಟ್ ಯಾವುದು? ಆಕ್ಸಿಲರಿ ಡಾಮಿನೆಂಟ್. ರಿಸೆಸಿವ್ ಯಾವುದು? ಟರ್ಮಿನಲ್ ಈಸ್ ರಿಸೆಸಿವ್. ಫ್ಲವರ್ ಪೊಸಿಷನ್ ಈಸ್ ಓವರ್. ನೆಕ್ಸ್ಟ್ ಥರ್ಡ್ ಕ್ಯಾರೆಕ್ಟರ್ ಯಾವುದು? ಸೀಡ್ ಕಲರ್. ಥರ್ಡ್ ಕ್ಯಾರೆಕ್ಟರ್ಸ್ ಯಾವುದು? ಸೀಡ್ ಕಲರ್. ಯೆಲ್ಲೋ ಈಸ್ ಡಾಮಿನೆಂಟ್. ಯೆಲ್ಲೋ ಕಲರ್ ಈಸ್ ಡಾಮಿನೆಂಟ್. ನೆಕ್ಸ್ಟ್ ಗ್ರೀನ್ ಕಲರ್ ಈಸ್ ರಿಸೆಸಿವ್. ಗ್ರೀನ್ ಕಲರ್ ಈಸ್ ರಿಸೆಸಿವ್. ಥರ್ಡ್ ಕ್ಯಾರೆಕ್ಟರ್ ಈಸ್ ಓವರ್. ನೆಕ್ಸ್ಟ್ ಸೀಡ್ ಶೇಪ್. Next one is seed shape. First one is round is dominant. In seed shape, round is dominant. In seed shape, round is dominant. Next, wrinkled is recessive. Wrinkled is recessive. Wrinkled is recessive. Next, fifth character anta bandaga pod color. Next, sixth character anta bandaga ನಾವು pod color ಅನ್ನು ನೋಡ್ತಾ ಹೋಗ್ಬೋದು. Green is dominant. Green is dominant. Next, yellow is recessive. Next, yellow is recessive. Next, pod shape anta bandaga this is the sixth character. Inflated. Inflated is the dominant character. Constricted is the recessive character. Constricted is the recessive character. Last seventh one contrasting character. Height of plant. Height of plant. Tall is the dominant. Tall is the dominant. Next, dwarf is the recessive. Next, dwarf is the recessive. These are all the 7 pair of contrasting characters. ಈಗ ಹಾಗಾದ್ರೆ ಈ ಸ್ಲೈಡ್ ಅಲ್ಲಿ ನಾವು ಏನೇನು ನೋಡ್ತಾ ಹೋಗ್ತೀವಿ? ಫಸ್ಟ್ ರೇಗರ್ ಜಾನ್ ಮೆಂಡಲ್ ಯಾರು? ಇದನ್ನ ನಾವು ಫಾದರ್ ಆಫ್ ಜೆನೆಟಿಕ್ಸ್ ಅಂತ ಕರಿತೀವಿ. ಹಾಗಾದ್ರೆ ಜೆನೆಟಿಕ್ಸ್ ಅಂದ್ರೆ ಏನು? ಸ್ಟಡಿ ಆಫ್ ಹೆರಿಡಿಟಿ ಇಸ್ ಕಾಲ್ಡ್ as ಜೆನೆಟಿಕ್ಸ್ ಅಂತ ಕರಿತೀವಿ. ಈ ಡಿಸ್ಕವರ್ಸ್ ಲಾ ಆಫ್ ಇನ್ಹೆರಿಟೆನ್ಸ್. ಇವರು ಏನ ಡಿಸ್ಕವರ್ ಮಾಡ್ತಾ ಹೋಗ್ತಾರೆ? ಲಾ ಆಫ್ ಇನ್ಹೆರಿಟೆನ್ಸ್ ನ ಇವರು ಡಿಸ್ಕವರ್ ಮಾಡ್ತಾ ಹೋಗ್ತಾರೆ. ಹಾಗಾದ್ರೆ ಡೂಯಿಂಗ್ ಲಾಟ್ಸ್ ಆಫ್ ಎಕ್ಸ್ಪೆರಿಮೆಂಟ್ಸ್ ಆನ್ ಗಾರ್ಡನ್ ಪೀ ಪ್ಲಾಂಟ್ಸ್. ಯಾಕೆ ಇವರು ಗಾರ್ಡನ್ ಪೀ ಪ್ಲಾಂಟ್ ನ ಸೆಲೆಕ್ಟ್ ಮಾಡ್ತಾರೆ? ಬಿಕಾಸ್ ಲೈಫ್ ಸ್ಟೈಲ್ ಇಸ್ ಶಾರ್ಟ್, ಈಸಿ ಟು ಗ್ರೋ ಅಂಡ್ ದೆನ್ ಇಟ್ shows 7 pair of contrasting characters. These are all the 7 pair of contrasters. ಮುಂದಿನ ಕ್ಲಾಸ್ ಅಲ್ಲಿ 7 ಟರ್ಮ್ಸ್ ಅಂತ ಬರ್ತಾ ಹೋಗ್ತವೆ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ಟರ್ಮ್ಸ್ ಅಂತ ಬರ್ತಾ ಹೋಗ್ತೇವೆ. ಇದನ್ನ ನಾವು ನೋಡ್ತಾ ಹೋಗೋಣ. ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ಹೆರಿಡಿಟಿ ಮೀನಿಂಗ್ ನೋಡ್ತಾ ಹೋಗ್ತೀವಿ. ಅದಾದ್ಮೇಲೆ ನಾವು ವಾಟ್ ಆರ್ ದ ಟೈಪ್ಸ್ ಆಫ್ ಟ್ರೈಟ್ಸ್. ಟ್ರೈಟ್ಸ್ ಇನ ಟೈಪ್ಸ್ ಯಾವ್ಯಾವ ಅಂತ ನೋಡ್ತಾ ಹೋಗಿದ್ವಿ. There are 2 types of traits. First one is inherited traits. Second one is acquired traits. ಅದಾದ್ಮೇಲೆ ನಾವು ಮೆಂಡಲ್ಸ್ ಬಗ್ಗೆ ನೋಡ್ತಾ ಹೋಗಿದ್ವಿ. ಮೆಂಡಲ್ ಆದ್ಮೇಲೆ ನಾವು 7 pair of contrasting character ಬಗ್ಗೆ ನಾವು ತಿಳ್ಕೊಳ್ತಾ ಹೋಗಿದ್ವಿ. ಇವತ್ತಿನ ಕ್ಲಾಸ್ ನಲ್ಲಿ ನಾವೇನ್ ನೋಡ್ತಾ ಹೋಗೋಣ? ಟರ್ಮ್ಸ್ ಅಂತ ಇದೆ. ಟರ್ಮ್ಸ್ ಅಂತಂದ್ರೆ ಯಾವ ರೀತಿಯಾಗಿರ್ತಕ್ಕಂತ ಈ ಚಾಪ್ಟರ್ ಅಲ್ಲಿ ಬರ್ತಕ್ಕಂತ ಡೆಫಿನೇಷನ್ಸ್. ಫಸ್ಟ್ ಒನ್ ಈಸ್ gene. First one is gene. Gene is a responsible for particular character. Gene is a responsible for particular character. It gene present in chromosomes. Gene present in chromosomes. Gene ಎಲ್ಲಿದೆ? ಕ್ರೋಮೋಸೋಮ್ ಒಳಗಡೆ ಇದೆ. ಹಾಗಾದ್ರೆ ಎಷ್ಟು ಕ್ರೋಮೋಸೋಮ್ಸ್ ಇದೆ? There are 46 chromosomes are present in human beings. ಎಷ್ಟು ಕ್ರೋಮೋಸೋಮ್ಸ್ ಇದೆ? 46 chromosomes are present in human beings. ಹಾಗಾದ್ರೆ ಅವನ್ನ ನಾವು 23 pairs ಅಂತ ಹೇಳ್ತಾ ಇದೀವಿ. ಅವನ್ನ ನಾವು ಏನಂತ ಹೇಳ್ತಾ ಇದೀವಿ? 23 pairs ಅಂತ ಹೇಳ್ತಾ ಇದೀವಿ. 23 pairs are divided into autosomes and then allosomes. First one is autosomes. Autosomes having 22 pairs. Autosomes having 22 pairs and then allosomes having 1 pair. Autosomes having 23 pairs and then allosomes having 1 pair. ಹಾಗಾದ್ರೆ ನೆಕ್ಸ್ಟ್ ಟರ್ಮ್ ಗೆ ಹೋಗೋಣ ನಾವು. ಸೆಕೆಂಡ್ ಟರ್ಮ್ ಈಸ್ allele. Second term is allele. Allele means alternation of gene. Alternation of gene is called as allele ಅಂತ ಕರೀತಾ ಹೋಗ್ತೀವಿ ನಾವು. Allele means alternation of gene is called allele ಅಂತ ಹೇಳ್ಬಿಟ್ಟು ಕರೀತಾ ಹೋಗ್ತೀವಿ. ನೆಕ್ಸ್ಟ್ ಟರ್ಮ್ ಇದೆ phenotype. ನೆಕ್ಸ್ಟ್ ಟರ್ಮ್ ಇದೆ phenotype. The word indicates phenotype is physical appearance of individuals. Phenotype is physical appearance of an individual. ಭೂತ ಲಕ್ಷಣಗಳನ್ನ ಹೇಳ್ತಾ ಹೋಗುತ್ತೆ ಅದು. ಹಾಗಾದ್ರೆ ಫಾರ್ ಎಕ್ಸಾಂಪಲ್ ಟಾಲ್,
ಬಹಳ ಎತ್ತರವಾಗಿದೆ. ನೆಕ್ಸ್ಟ್ ಡ್ವಾರ್ಫ್, ಎತ್ತರದಲ್ಲಿ ಕಡಿಮೆ ಇರ್ತದೆ ಅಥವಾ ಕುಬ್ಜ ಅಂತ ಹೇಳ್ಬಿಟ್ಟು ಕರಿತಾ ಹೋಗ್ತೀವಿ ನಾವು. ನೆಕ್ಸ್ಟ್ ಫಿನೋಟೈಪ್ ಈಸ್ ಫಿಸಿಕಲ್ ಅಪಿಯರೆನ್ಸ್ ಆಫ್ ಆನ್ ಇಂಡಿವಿಜುವಲ್ ನ ನಾವೇನಂತ ಕರಿತೀವಿ, ಫಿನೋಟೈಪ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಟಾಲ್ ಅಂಡ್ ದೆನ್ ಡ್ವಾರ್ಫ್. ನೆಕ್ಸ್ಟ್ ಟರ್ಮ್ ಈಸ್ genotype. Next term is genotype. Genotype means genetic code. Genotype means genetic code. Genotype means genetic code ಅಂತ ಹೇಳ್ಬಿಟ್ಟು ನಾವು ಕರಿತಾ ಹೋಗ್ತೀವಿ. Genotype ನ written with the help of alphabets. ನಾವು ಇದನ್ನ ಯಾವ ರೀತಿ ಕರಿತಾ ಹೋಗ್ತೀವಿ? Written with the help of alphabets. Genotype is written with the help of alphabets. For example, capital T is nothing but tall. Homozygous tall. And the next example is small t. Homozygous dwarf. Next is capital T, small t. Nothing but heterozygous tall. ಹಾಗಾದ್ರೆ ನಾವು ಇಲ್ಲಿ ಎಷ್ಟು ಟರ್ಮ್ ನೋಡ್ತಾ ಹೋಗಿದ್ವಿ? ಜೀನ್ ಅಂದ್ರೆ ಏನಂತ ನೋಡ್ತಾ ಹೋಗಿದ್ವಿ. ಅದರಲ್ಲಿ ನಾವು 46 ಕ್ರೋಮೋಸೋಮ್ಸ್ ಇರ್ತದೆ. ಅದರಲ್ಲಿ 23 ಪೇರ್ಸ್ ಅಲ್ಲಿ ನಾವು ಡಿವೈಡ್ ಮಾಡಿದ್ವಿ ಏನಂತ, ಆಟೋಸೋಮ್ಸ್ ಅಂಡ್ ದೆನ್ ಹಾಲೋಸೋಮ್ಸ್. ಆಟೋಸೋಮ್ಸ್ ಹ್ಯಾವಿಂಗ್ 22 ಪೇರ್ಸ್, ಹಾಲೋಸೋಮ್ಸ್ ಹ್ಯಾವಿಂಗ್ 1 ಪೇರ್. ಅದಾದ್ಮೇಲೆ ನೆಕ್ಸ್ಟ್ ಟರ್ಮ್ ಯಾವ್ದು ನೋಡ್ತಾ ಹೋದ್ವಿ? ಅಲೀಲ್ ಅಂತಕ್ಕಂಥದ್ದು ನೋಡ್ತಾ ಹೋದ್ವಿ. ನೆಕ್ಸ್ಟ್ ಥರ್ಡ್ ಒನ್ ಈಸ್ ಫಿನೋಟೈಪ್, ಫೋರ್ತ್ ಒನ್ ಈಸ್ ಜಿನೋಟೈಪ್ ಅಂತಕ್ಕಂಥ ಟರ್ಮ್ಸ್ ನೋಡ್ತಾ ಹೋದ್ವಿ. ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಇನ್ನಿರ್ತಕ್ಕಂಥ ಟರ್ಮ್ಸ್ ನೋಡ್ತಾ ಹೋಗೋಣ. ಓಕೆ, ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ಏನ್ ನೋಡ್ತಾ ಹೋಗಿದ್ವಿ? ಜೀನ್ ಅಂದ್ರೆ ಏನಂತ ನೋಡ್ತಾ ಹೋಗಿದ್ವಿ, ಜೀನ್ ಎಲ್ಲಿರುತ್ತೆ ಅಂತ ನೋಡ್ತಾ ಹೋಗಿದ್ವಿ, ಹಾಗೆ ಎಷ್ಟು ಕ್ರೋಮೋಸೋಮ್ಸ್ ಇದಾವೆ ಅಂತ ನೋಡ್ತಾ ಹೋಗಿದ್ವಿ, ಹಾಗೆ 23 ಪೇರ್ಸ್ ಅನ್ನ ಯಾವ ರೀತಿಯಾಗಿ ಡಿವೈಡ್ ಮಾಡಿದ್ವಿ ಅಂತ ನೋಡ್ತಾ ಹೋಗಿದ್ವಿ. ನೆಕ್ಸ್ಟ್ ಅದಾದ್ಮೇಲೆ ನೆಕ್ಸ್ಟ್ ಅಲೀಲ್ ಅಂತ ಏನಂತ ನೋಡ್ತಾ ಹೋಗಿದ್ವಿ. ನೆಕ್ಸ್ಟ್ ಫಿನೋಟೈಪ್ ಅಂದ್ರೆ ಏನು, ಜಿನೋಟೈಪ್ ಅಂದ್ರೆ ಏನು ಅಂತ ನಾವು ನೋಡ್ತಾ ಹೋಗಿದ್ವಿ. ಹಾಗಾದ್ರೆ ಈಗ ಏನ್ ನೋಡ್ತಾ ಹೋಗೋಣ? ನೆಕ್ಸ್ಟ್ ಟರ್ಮ್ ಏನಂತ ಇದೆ? ಹೋಮೋಜೈಗಸ್. ನೆಕ್ಸ್ಟ್ ಟರ್ಮ್ ಏನಂತ ಇದೆ? ಹೋಮೋಜೈಗಸ್. ಇಫ್ same type of alleles are present. If same type of homo means same. If same type of alleles are present is called as homozygous. ಇಲ್ಲಿ ನೋಡಬಹುದು ನಾವು ಎಕ್ಸಾಂಪಲ್, there are same type of alleles. There are 2 alleles are present but they are same. And then next ಈ ಕಡೆ ನೋಡ್ತಾ ಹೋಗೋದು, ಇಲ್ಲಿ ಸಹ ಸೇಮ್ ಇದೆ. ಹಾಗಾಗಿ ನಾವು ಇದನ್ನ ಏನಂತ ಹೇಳ್ತೀವಪ್ಪ ಅಂದ್ರೆ homozygous tall. ನೆಕ್ಸ್ಟ್ ಏನಂತ ಹೇಳ್ತಾ ಹೋಗ್ತೀವಿ ಅಂದ್ರೆ homozygous dwarf ಅಂತ ಹೇಳ್ತಕ್ಕಂಥ ನಾವು ನೋಡ್ತಾ ಹೋಗ್ಬೋದು. ನೆಕ್ಸ್ಟ್ ಟರ್ಮ್ ಏನಂತ ಇದೆ? ಹೆಟಿರೋಜೈಗಸ್ ಅಂತ ಇದೆ. ನೆಕ್ಸ್ಟ್ ಟರ್ಮ್ ಏನಂತ ಇದೆ? ಹೆಟಿರೋಜೈಗಸ್ ಅಂತ ಇದೆ. ಹೆಟಿರೋಜೈಗಸ್ ಮೀನ್ಸ್ if different. hetero means different. If different type of alleles are present, different type of alleles are present is called as heterozygous ಅಂತ ಹೇಳ್ತಾ ಹೋಗ್ತೀವಿ. ನಾವು ಎಕ್ಸಾಂಪಲ್ ನೋಡ್ತಾ ಹೋಗೋದು, ಇಲ್ಲಿ ಟಾಲ್ ಇದೆ, ಇಲ್ಲಿ ಡಾರ್ಫ್ ಇದೆ. ಹಾಗಾದ್ರೆ ನಾವು ಏನಂತ ಹೇಳ್ಬೋದು? ಹೆಟಿರೋಜೈಗಸ್ ಟಾಲ್. ಏನಂತ ಹೇಳ್ಬೋದು? ಹಾಗಾದ್ರೆ ನಾವು ಹೆಟಿರೋಜೈಗಸ್ ಟಾಲ್ ಏನಂತ ಹೇಳ್ತೀವಿ ನಾವು? ಹೆಟಿರೋಜೈಗಸ್. ನೆಕ್ಸ್ಟ್ ಏನಂತ ಇದೆ? ಗ್ಯಾಮೇಟ್ ಅಂತ ಇದೆ. ನೆಕ್ಸ್ಟ್ ಟರ್ಮ್ ಏನಂತ ಇದೆ? ಗ್ಯಾಮೇಟ್ ಅಂತ ಇದೆ. ಗ್ಯಾಮೇಟ್ ಮೀನ್ಸ್ it is a reproductive cell. ಗ್ಯಾಮೆಟ್ ನಾವು ಏನಂತ ಹೇಳ್ತೀವಿ? it is a reproductive cell of an animal or plant. ಹಾಗಾದ್ರೆ ಯಾವುದು reproductive cell? it is plant or animals. ಇದು ಯಾವ್ದು ನಾವು reproductive cell ಅಂತ ಕರಿತೀವಿ? animal ಅಥವಾ plant. ಇದು ಗ್ಯಾಮೆಟ್ means it is a reproductive cell of an animal or plant. ಫಾರ್ ಎಕ್ಸಾಂಪಲ್ ನಾವು ನೋಡ್ತಾ ಹೋಗ್ಬೋದು, ಇಲ್ಲಿ ಮೇಲ್ ಗ್ಯಾಮೆಟ್ ಯಾವುದು ಹಾಗಾದ್ರೆ? ಇಲ್ಲಿ ಮೇಲ್ ಗ್ಯಾಮೆಟ್ ಯಾವುದು? ಸ್ಪರ್ಮ್ ಇಸ್ ದ ಮೇಲ್ ಗ್ಯಾಮೆಟ್ ಆಫ್ humans. Next, pollen grains in plants. Pollen grains is the male gamete in plants. Next ಇದೆ female gamete. Next ಏನಂತ ಇದೆ? female gamete is egg or ovum. Female gamete is a egg or ovum ಇದೆ. Next term ಏನಂತ ಇದೆ? dominant gene. ಹಾಗಾದ್ರೆ it is a gene. Dominant gene is a gene which express itself. Dominant gene is a gene which express itself in the presence of
contrasting characters. In the presence of contrasting characters, dominant gene is a gene which express itself in the presence of contrasting character. ಇದಕ್ಕೆ ನಾವೇನಂತ ಕರಿತೀವಿ, ಡಾಮಿನೆಂಟ್ ಜೀನ್ ಅಂತ ಕರಿತಾ ಹೋಗ್ತೀವಿ. ನೆಕ್ಸ್ಟ್ ಏನಂತ ಇದೆ, ರಿಸೆಸಿವ್ ಜೀನ್. ನೆಕ್ಸ್ಟ್ ಏನಂತ ಇದೆ, ರಿಸೆಸಿವ್ ಜೀನ್. ಇಟ್ ಈಸ್ ದ ಜೀನ್, ರಿಸೆಸಿವ್ ಜೀನ್ ಆಲ್ಸೋ ಜೀನ್ which fails to express itself. Recessive gene is also gene which is fails to express itself is in presence of dominant gene. In presence of dominant gene, recessive gene also gene, but it is fails to express itself in presence of dominant gene. ಇದಕ್ಕೆ ನಾವೇನಂತ ಕರಿತೀವಿ, ರಿಸೆಸಿವ್ ಜೀನ್ ಅಂತ ಕರಿತೀವಿ. ಹಾಗಾದ್ರೆ ಈ ಸ್ಲೈಡ್ ಅಲ್ಲಿ ನಾವು ಏನ್ ನೋಡ್ತಾ ಹೋದ್ವಿ, ಫಸ್ಟ್ ಒನ್ ಈಸ್ ಹೋಮೋಜೈಗಸ್, ಸೆಕೆಂಡ್ ಒನ್ ಈಸ್ ಹೆಟೆರೋಜೈಗಸ್, ನೆಕ್ಸ್ಟ್ ಒನ್ ಈಸ್ ಗ್ಯಾಮೆಟ್. ಹಾಗಾದ್ರೆ ಮೇಲ್ ಗ್ಯಾಮೆಟ್ ಯಾವುದು, ಫಿಮೇಲ್ ಗ್ಯಾಮೆಟ್ ಯಾವುದು, ನೆಕ್ಸ್ಟ್ ಡಾಮಿನೆಂಟ್ ಜೀನ್ ಅಂದ್ರೆ ಏನು, ರಿಸೆಸಿವ್ ಜೀನ್ ಅಂದ್ರೆ ಏನು ಅಂತ ಹೇಳ್ಬಿಟ್ಟು ನಾವು ಈ ಸ್ಲೈಡ್ ಅಲ್ಲಿ ನೋಡ್ತಾ ಹೋದ್ವಿ. ನೆಕ್ಸ್ಟ್ ಇನ್ನೊಂದು ಸ್ಲೈಡ್ ಅಲ್ಲಿ ನಮ್ಗಿರ್ತಕ್ಕಂತ ನಾವು ಟರ್ಮ್ಸ್ ನ ನೋಡ್ತಾ ಹೋಗೋಣ. ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ಸಾಕಷ್ಟು ಟರ್ಮ್ಸ್ ಗಳನ್ನು ನೋಡ್ತಾ ಹೋಗಿದ್ವಿ. ಹಾಗಾದ್ರೆ ಈ ಕ್ಲಾಸ್ ಅಲ್ಲಿ ನಾವು ರಿಮೈನಿಂಗ್ ಟರ್ಮ್ಸ್, ಇನ್ನು ಉಳಿದಿರ್ತಕ್ಕಂಥ ಟರ್ಮ್ಸ್ ನೋಡ್ತಾ ಹೋಗೋಣ. ಫಸ್ಟ್ ಹಾಗಾದ್ರೆ ಇದರಲ್ಲಿ ಇವತ್ತಿನ ಸ್ಲೈಡ್ ಅಲ್ಲಿ ಹೈಬ್ರಿಡ್ ಅಂತ ಇದೆ. ಹೈಬ್ರಿಡ್ ಅಂದ್ರೆ ಏನು, ಇಟ್ ಈಸ್ ಅನ್ ಆಫ್ ಸ್ಪ್ರಿಂಗ್ ಆಫ್ ಟೂ ಪೇರೆಂಟ್. ಹಾಗಾದ್ರೆ ಹೈಬ್ರಿಡ್ ಅಂದ್ರೆ ಏನಂತ ಕರಿತೀವಿ ನಾವು, ಇಟ್ ಈಸ್ ಎ ಆಫ್ ಸ್ಪ್ರಿಂಗ್ ಆಫ್ ಟೂ ಪೇರೆಂಟ್ಸ್. ಏನಂತ ಕರಿತೀವಿ, ಆಫ್ ಸ್ಪ್ರಿಂಗ್ಸ್ ಆಫ್ ಟೂ ಪೇರೆಂಟ್ಸ್. ಇದನ್ನ ನಾವೇನಂತ ಕರಿತೀವಿ, ಹೈಬ್ರಿಡ್ ಅಂತ ಕರಿತಾ ಹೋಗ್ತೀವಿ. ಹೈಬ್ರಿಡ್ ಅಲ್ಲಿ ಎರಡು ತರದ ಇದೆ. ಫಸ್ಟ್ ಒನ್ ಈಸ್ ಮಾನೋ ಹೈಬ್ರಿಡ್. ಫಸ್ಟ್ ಒನ್ ಈಸ್ ಮಾನೋ ಹೈಬ್ರಿಡ್. ಮಾನೋ ಮೀನ್ಸ್ ಸಿಂಗಲ್. ಮಾನೋ ಮೀನ್ಸ್ ಸಿಂಗಲ್. A cross between parents. A cross between parents in a single pair of contrasting characters. Mono means ನಮಗೆ ಗೊತ್ತಿದೆ ಸಿಂಗಲ್. ಹಾಗಾದ್ರೆ a mono hybrid means a cross between the parents in a single pair of contrasting character. Single pair of contrasting character is called as mono hybrid. Next ಏನಂತ ಇದೆ, ಡೈ ಹೈಬ್ರಿಡ್ ಅಂತ ಇದೆ. ಡೈ nothing but two. Di nothing but two. A cross between in the parents. A cross between the parents in a two pairs. Di hybrid means di andre two ಅಂತ ಗೊತ್ತಿದೆ. A cross between the parents in a two pairs of contrasting characters. Two pairs of contrasting characters. ಇದಕ್ಕೆ ಏನಂತ ಕರಿತೀವಿ ನಾವು, ಡೈ ಹೈಬ್ರಿಡ್ ಕ್ರಾಸ್ ಅಂತ ಕರಿತಾ ಹೋಗ್ತೀವಿ. A cross between the parents in a two pair of contrasting characters is called as dihybrid cross. Next term ಇದೆ F1 generation. Next ಏನಂತ term ಇದೆ, F1 generation ಅಂತ ಇದೆ. F is nothing but filial. F is nothing but filial. F is nothing but filial. ಹಾಗಾದ್ರೆ F1 generation ಅಂದ್ರೆ ಏನು? The first generation of given class. First F1 generation is the first generation of given class. ಇದಕ್ಕೆ ಏನಂತ ಕರಿತೀವಿ ನಾವು, F1 generation ಅಂತ ಕರಿತಾ ಹೋಗ್ತೀವಿ. ನೆಕ್ಸ್ಟ್ the last term ಇದೆ Punnett square. The last term ಏನಂತ ಇದೆ, Punnett square ಅಂತ ಇದೆ. Punnett square is a graphical or diagrammatic representing all possible characters. ಬರ್ತಕ್ಕಂತ ಎಲ್ಲಾ ಕ್ಯಾರೆಕ್ಟರ್ ಗಳನ್ನು ನಾವು ಯಾವ್ದ್ರಲ್ಲಿ ರಿಪ್ರೆಸೆಂಟ್ ಮಾಡ್ತಾ ಹೋಗ್ತೀವಿ, ಗ್ರಾಫಿಕಲ್ ಆರ್ ಡಯಾಗ್ರಾಮೆಟಿಕ್. ಇದನ್ನ ಏನಂತ ಕರಿತೀವಿ ನಾವು, ಪೂನೆಟ್ ಸ್ಕ್ವೇರ್ ಅಂತ ಕರಿತಾ ಹೋಗ್ತೀವಿ. ಹಾಗಾದ್ರೆ ಪೂನೆಟ್ ಸ್ಕ್ವೇರ್ ಅನ್ನ ನಮಗೆ ಕೊಟ್ಟಂತವ್ರು ಯಾರಪ್ಪ ಅಂದ್ರೆ ರೀಜಿನಾಲ್ಡ್ ಪೂನೆಟ್. ಯಾರು ನಮಗೆ ಪೂನೆಟ್ ಸ್ಕ್ವೇರ್ ನ ಡಿಸ್ಕವರ್ ಮಾಡ್ತಾ ಹೋಗ್ತಾರೆ, ರೀಜಿನಾಲ್ಡ್ ಪೂನೆಟ್ ಅಂತಕ್ಕಂಥವ್ರು ನಮಗೆ ಪೂನೆಟ್ ಸ್ಕ್ವೇರ್ ನ ಕೊಡ್ತಾ ಹೋಗ್ತವ್ರೆ. ಇದರಲ್ಲಿ ನಾವು ಏನೇ ನೋಡ್ತಾ ಹೋದ್ವಿ, ಫಸ್ಟ್ ಒನ್ ಈಸ್ ಹೈಬ್ರಿಡ್ ಅಂತ ನೋಡ್ತಾ ಹೋಗಿದ್ವಿ. ಹೈಬ್ರಿಡ್ ಅಲ್ಲಿ ಫಸ್ಟ್ ಒನ್ ಈಸ್ ಮಾನೋ ಹೈಬ್ರಿಡ್, second one is dihybrid. Next term is F1 generation. F is nothing but F means filial. F1 generation, the first generation. Next Punnett square ಅಂತ ಇದೆ. ಈ ರೀತಿಯಾಗಿರ್ತಕ್ಕಂಥ ಇಷ್ಟು ಟರ್ಮ್ಸ್ ಗಳು ನಮ್ಮ ಹೆರಿಡಿಟಿ ಚಾಪ್ಟರ್ ಅಲ್ಲಿ ಬರ್ತಾ ಹೋಗ್ತವೆ.